ದರ್ಶನ್ ಡ್ಯಾಡ್ ಫ್ಯಾನ್ ನಾನು. ತುಂಬಾ ಖುಷಿ ಆಗ್ತಿದೆ. ಓ ಮೈ ಗಾಡ್. ಹಾಯ್ ಮ್ಯಾಮ್, ನಾನು ನೋಡಿದೀನಿ ನಿಮ್ಮನ್ನ. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ದರ್ಶನ್ ಅಂತಾನೆ ಕರೆಯೋದವ್ರನ್ನ. ಎಲ್ರು ದಚ್ಚು ದಚ್ಚು ಅಂದ್ರೆ ಅವ್ರು. ಬಟ್ ಈ ಟೈಮಲ್ಲಿ ಎಲ್ಲಿದ್ದಾರೆ ಎಲ್ರಿಗೂ ಗೊತ್ತು. ಬಟ್ ತುಂಬಾ ಬೇಜಾರಾಗತ್ತೆ. ಪ್ರತಿ ವಿಡಿಯೋಸು ಅಥವಾ ಏನೇ ಒಂದು ಅಪಿರಿಯನ್ಸ್ ಕಣ್ಣಲ್ಲಿ ಫಸ್ಟ್ ನೀರ್ ಬರುತ್ತೆ. ಬಟ್ ಆದ್ರೂ ಏನೇ ಆಗ್ಲಿ ಯಾವತ್ತು ಬಿಡೋರ್ ನಾವಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಜೈ ಡಿ ಬಾಸ್. ಬಂದೇ ಬರ್ತಾರೆ ನಮ್ಮೆಲ್ಲರ. ಇಷ್ಟು ಜನದ ಹಾರಕ್ಕೆ, ಇಷ್ಟು ಜನದ ಇದು ದೇವ್ರಿಗೆ ತಲುಪದೇ ಇರುತ್ತಾ? ತಲುಪುತ್ತೆ, ಬಂದೇ ಬರ್ತಾರೆ. ಆ ನಂಬಿಕೆ ನಮ್ಗೆ ಇದ್ದೇ ಇದೆ. ಅಲ್ಲಿವರೆಗೂ ಕಾಯೋಣ, ತಾಳ್ಮೆಯಿಂದ ಇರೋಣ. ಯಾರಿಗೂ ಏನು ನಾವೇನು ಟಾಂಗ್ ಕೊಡೋದ್ ಬೇಡ, ಯಾವ್ದೇ ತರದಲ್ಲೂ ಮಾಡೋದ್ ಬೇಡ. ಬಿಕಾಸ್ ಅವ್ರು ಹೇಳಿರೋದು ಹಂಗೆ. ಯಾವ್ದೇ ಇದಾದ್ರೂ ನಾವು ಎಲ್ಲರೂ ಒಂದೇ. ಕನ್ನಡ ಇಂಡಸ್ಟ್ರಿ ಅಂದ್ರೆ ಒಂದೇನೆ. ಅದನ್ನ ಮಿಸ್ಲೀಡ್ ಮಾಡೋರು, ಬೇರೆ ರೀತಿ ಮಾತಾಡೋರು ತುಂಬಾ ಜನ ಇರ್ತಾರೆ. ಬಟ್ ನಾವ್ ಅದಕ್ಕೆ ಯಾವ್ದು ಕಿವಿ ಕೊಡೋದ್ ಬೇಡ. ಯಾರು ಏನೇ ಅಪಪ್ರಚಾರ ಮಾಡ್ಲಿ, ಡಿ ಬಾಸೇ, ದರ್ಶನ್ನೇ, ನನಗ್ ದರ್ಶನೇ. ಅವ್ರು ಬಂದೇ ಬರ್ತಾರೆ. ನಂಬಿಕೆ ನಾವಿರೋಣ. ಡೆವಿಲ್ ಸಿನಿಮಾನ ನೋಡಿ ಎಲ್ರು ಫುಲ್ ಖುಷಿಯಿಂದ ಅವ್ರಿಗೆ ಹಾರೈಸೋಣ. ಹೊರಗಡೆ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ಇರೋಣ. ಜೈ ಡಿ ಬಾಸ್. ಆಕ್ಚುಲಿ ನಾನು ನೋಡೋದೇ ಇಲ್ಲ ಸರ್, ಬಿಟ್ಬಿಟ್ಟಿದೀನಿ. ನ್ಯೂಸ್ ನೋಡ್ಕೊಡದೆ ಬಿಟ್ಬಿಟ್ಟಿದ್ದೀನಿ. ಏನ್ರಿ ಮೀಡಿಯಾ ಅಷ್ಟೇ. ಏನಂದ್ರೆ ಅದು ಹೊಸ್ತಲ್ಲ. 2011 ಇಂದನೂ ಇದ್ದೇ ಇದೆ ಅವ್ರದ್ದು. ಯಾಕೆಂದ್ರೆ ಡೈರೆಕ್ಟ್ ಆಗಿ ಮಾತಾಡೋದು ಯಾರಿಗೂ ಆಗಲ್ಲ. ನಾವ್ ಡೈರೆಕ್ಟ್ ಆಗಿ ಯಾರ್ ತಾನೇ ಒಪ್ಕೊಂತಾರೆ? ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಒಂದ್ರ ಮೇಲೆ ಹೇಳ್ತಾನೆ ಇರ್ಲಿ. ಅವ್ರು ಏನೇ ಹೇಳಿ, ಏನೇ ಮಾಡ್ಲಿ, ನಾವಂತೂ ನಂಬಲ್ಲ, ಯಾರು ನಂಬಲ್ಲ. ಈ ಕೆಲವ್ರು ಫೇಕ್ ಫ್ಯಾನ್ಸ್ ಗಳು ಇದಾರೆ. ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಹಿಂದಗಡೆ ಇನ್ನೇನೋ ಮಾಡೋರು. ಯಾರು ಫ್ಯಾನ್ಸ್ ಅಲ್ಲ, ಯಾರು ಫ್ಯಾನ್ಸ್ ಆಗಕ್ಕೂ ಲಾಯಕ್ಕೂ ಇಲ್ಲ. ಅವರು ಸುಮ್ನೆ ಈ ತರ ಅಪಪ್ರಚಾರ ಮಾಡೋಂತ ಇರ್ತಾರೆ. ಅವ್ರು ಏನ್ ಹೇಳಿದ್ರು ನಾವು ನಂಬೋದು ಇಲ್ಲ. ಅವ್ರು ಸುಮ್ನೆ TRP, ಇನ್ನೇನ್ ಇಲ್ವಲ್ಲ ವಿಷಯ. ಅಲ್ಲಿ ಡಿ ಬಾಸ್ ಅಂತ ಹಾಕಿದವ್ರು TRP ಸಿಗೋದು ಅಷ್ಟೇನೆ. ಎಷ್ಟೋ ಜನ ಏನೇನೋ ನೋಡ್ತಿರ್ತಾರೆ, ಏನು ನೋಡಲ್ವಾ? ಆ ಹೇಟರ್ಸ್ ಗಳು ಅದನ್ನೇ ನೋಡ್ತಾ ಕೂತಿರ್ತಾರೆ. ಅದಕ್ಕೋಸ್ಕರ ಹಾಕ್ತಾರೆ. ಇನ್ನೇನು ಸದ್ಯಕ್ಕೆ ವಿಷಯ ಇಲ್ವಲ್ಲ, ಇನ್ನೇನು ಅದನ್ನ ಹಾಕದ್ಬಿಟ್ರೆ ಅವ್ರಿಗೆ ಇನ್ನೇನಿದೆ? ಡಿ ಬಾಸ್ ಅಂತ ಬಂದ್ರೆ ಸಾಕು ನೋಡ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ನಾನ್ ಹೇಳೋದೇನು ಅಂತಂದ್ರೆ, ಅವ್ರನ್ನ ಲವ್ ಮಾಡೋರು, ಇಷ್ಟಪಡೋರು ಯಾರ ನ್ಯೂಸ್ ಚಾನೆಲ್ಸ್ ನೋಡಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಅವ್ರು ಒಳ್ಳೇದ್ ಹೇಳಿದ್ರು ಅವ್ರು ಅದು TRPನೇ, ಕೆಟ್ಟದ್ ಹೇಳಿದ್ರು ಅವ್ರಿಗೆ TRPನೇ. ಒಟ್ನಲ್ಲಿ ಅವರಿಗೆ ಅನ್ನ ತಿನ್ನಕ್ಕೆ ನಮ್ ದರ್ಶು ಹೆಸರೇ ಬೇಕು. ಅದಕ್ಕೋಸ್ಕರ ಅದನ್ನ ಮಾಡ್ತಾರೆ. ಎಷ್ಟು ಆರ್ತಿ 1 ವರ್ಷದಿಂದ ಚೆನ್ನಾಗಿ ಅನ್ನ ತಿನ್ಕೊಂಡವ್ರೆ. ಇನ್ ಮಿಕ್ಕಿ ರಿಲೀಸ್ ಆಗತಕ್ಕ ತಿಂತಾರೆ. ರಿಲೀಸ್ ಆದ್ಮೇಲೆ ಅವ್ರದ್ದು ಅಷ್ಟೇ ಗೋಳು. ಬರೀ ರಾಜಕೀಯ ಅದು ಇದು ತಗೊಂಡೇ ಮಾಡ್ಬೇಕಾಗುತ್ತೆ. ಇನ್ನೇನು ಗತಿ ಇಲ್ಲ ಅವ್ರಿಗೆ, ಅಷ್ಟೇನೆ. ಬಟ್ ಹಂಗ ಮೀಡಿಯಾ ಬಗ್ಗೆ ನಾವೇನು ರಾಂಗ್ ಆಗಿ ಮಾತಾಡ್ತಿದೀವಿ ಅಂತಲ್ಲ, ಒಳ್ಳೆ ರೀತಿ ಪೋಟ್ರೆ ಮಾಡೋರು ಇದಾರೆ. ಬಟ್ ಚಿಕ್ಕ ವಯಸ್ಸಲ್ಲಿ ಇರುವಾಗೆಲ್ಲ ನಮ್ ತಂದೆ ತಾಯಿ ಎಲ್ಲ ನ್ಯೂಸ್ ನೋಡಿ ಅನ್ನೋರು. ಇವಾಗ ಯಾರು ನ್ಯೂಸ್ ನೋಡ್ಬಿಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಷ್ಟು ತೋರಿಸ್ತಾರೆ. ನೆಗೆಟಿವಿಟಿನೇ ಜಾಸ್ತಿ ತುಂಬಿರುತ್ತೆ. ಆಕ್ಚುಲಿ ಚಂದನ ನ್ಯೂಸ್ ಅಂದ್ಬಿಟ್ರೆ ಎಲ್ಲಾ ನ್ಯೂಸ್ ಬ್ಯಾನ್ ಮಾಡ್ಬಿಡ್ಬೇಕು. ಅವ್ರ ಹುಚ್ಚ ವೆಂಕಟ ಹೇಳ್ತಾರಲ್ಲ, ಬ್ಯಾನ್ ಆಗ್ಬೇಕು ಅಂತ ಅಷ್ಟೇ. ಓ ಮೈ ಗಾಡ್, ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಯಾರು ಏನೇ ಮಾತಾಡಿದ್ರು ಪರವಾಗಿಲ್ಲ. ಬಿಕಾಸ್ ಮನೇಲೆ ಒಬ್ರು ಇದಾರೆ, ಸುಮ್ನೆ ರೇಗಿಸ್ತಾ ಇರ್ತಾರೆ. ಬಟ್ ಸುಮ್ನೆ ರೇಗಿಸೋದ್ ಅಷ್ಟೇನೆ. ಬಟ್ ಏನೇ ಇದ್ರು ಅದ್ ಏನೇ ಆಗೋಲ್ಲ. ಅವತ್ತು ಸಾರಥಿನೂ ಗೆಲ್ಸಿದ್ವಿ, ಇವತ್ತು ಡೆವಿಲ್ನು ಗೆಲ್ಲಿಸ್ತೀವಿ. ಯಾವ ಹೀರೋ ನಾವು ಬ್ಲೇಮ್ ಮಾಡ್ತಿಲ್ಲ. ಎಲ್ಲಾರ್ಗು ನಾವು ಒಳ್ಳೇದೇ ಬಯಸೋದು. ಬಟ್ ಯಾವ ಹೀರೋಗುನು ಯಾರು ಫ್ಯಾನ್ಸ್ ಬಂದು ಇಷ್ಟು ರೀತಿಲಿ ಮಾಡಲ್ಲ. ಆಲ್ರೆಡಿ ಇನ್ನೂ ರಿಲೀಸೇ ಆಗಿಲ್ಲ, ಆಗ್ಲೇ ಎಷ್ಟು ಮಟ್ಟಿಗೆ ಸೆಲೆಬ್ರೇಷನ್ ನಡೀತಾ ಇದೆ ಅಂತಂದ್ರೆ, ಅದು ಎಲ್ಲಿಗೋಗಿ ಮುಟ್ಬೇಕು ಅಲ್ಲಿಗೆ ಮುಟ್ಟುತ್ತೆ. ಭಗವಂತಂಗ್ ಮುಟ್ಟುತ್ತೆ. ಅವ್ರು ರಿಲೀಸ್ ಆಗೇ ಆಗ್ತಾರೆ. ಒಳಗಡೆ ಇದ್ಕೊಂಡು ಖುಷಿಯಾಗಿರ್ಲಿ ನಮ್ ಬಾಸ್ ಅನ್ನೋದೇ ನಮ್ಗೆ ಇರೋದು. ಬಟ್ ಅವ್ರು ನೊಂದ್ಕೋಬಾರ್ದು, ಬೇಜಾರಾಗಬಾರ್ದು. ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ಎವ್ರಿ ಮಿನಿಟ್ ನಾವು ಪ್ರೇ ಮಾಡ್ತಾ ಇದೀವಿ. ನಮ್ಮ ಮನೇಲಿ ಒಬ್ರು ಕಷ್ಟ ಇದೆ ಅಂತ ಅಂದಾಗ ನಾವ್ ಎಷ್ಟು ಪ್ರೇ ಮಾಡ್ತೀವಿ, ಅಷ್ಟು ಪ್ರೇ ಮಾಡ್ತಿದೀವಿ. ಬಟ್ ನೆನ್ಸ್ಕೊಳಕ್ ತುಂಬಾ ಕಣ್ಣೀರ್ ಬರುತ್ತೆ. ಇಂತ ಮನುಷ್ಯ ಇಷ್ಟೆಲ್ಲಾ ಒಳ್ಳೇದ್ ಮಾಡಿದ್ರು, ಎಷ್ಟು ಜನಕ್ಕೆ ಒಳ್ಳೇದ್ ಮಾಡಿದಾರೆ. ಆದ್ರೆ ಯಾಕೆ ಭಗವಂತ? ಬಟ್ ಕರ್ಮ ಅನ್ನೋದೊಂದು ಇರುತ್ತಲ್ವಾ? ಗೊತ್ತಿದ್ದಾನೆ ಎಲ್ರು ತಪ್ಪು ಮಾಡಿರ್ತಾರೆ. ಅವ್ರಿಗೂ ಏನೋ ಒಂದು ತಪ್ಪು ಮಾಡಿರ್ಬೋದು. ಆ ಕರ್ಮಗಳೆಲ್ಲ ಕಳೆದ ಮೇಲಾದ್ರೂ ಅವ್ರು ಒಳ್ಳೇದಾಗಿ ಬಂದೇ ಬರ್ತಾರೆ. ಬಟ್ ಅದು ಏನಾಗ್ಲಿ ನಾವಂತೂ ಬಿಡಲ್ಲ. ಆ ಪರ್ಸನಲ್ ಲೈಫ್ ಅನ್ನೋದ್ರಲ್ಲಿ ನಮ್ಗೆ ಅದ್ ಬೇಕಾಗಿಲ್ಲ. ಅವತ್ತು ನಾವು ಹೀರೋ ಆಗೇ ಒಪ್ಕೊಂಡ್ರದು, ಇವತ್ತು ಹೀರೋನೇ ಅವರು. ಸಿನಿಮಾ ನೋಡಿ ಅಷ್ಟೇ ನಾವು ಅವ್ರನ್ನ ಇಷ್ಟಪಟ್ಟದ್ದು. ಅವ್ರ ಪರ್ಸನಲ್ ಲೈಫ್ ನಮ್ಗೆ ಬೇಕಾಗಿಲ್ಲ. ಯಾರು ಸಾಚ ಇಲ್ಲ. ಪ್ರತಿಯೊಬ್ಬರಲ್ಲೂ ತಪ್ಪಿದೆ, ಪ್ರತಿಯೊಬ್ಬರಲ್ಲೂ ಹುಳುಕಿದೆ. ಬಟ್ ಇವ್ರು ಏನಂದ್ರೆ ಡೈರೆಕ್ಟ್ ಆಗಿ ತೋರ್ಸ್ಕೊಂಡಿದ್ದಾರೆ. ಅದು ಕಣ್ಣಿಗೆ ಕಂಡಿದೆ. ತೋರ್ಸ್ಕೊಂಡಿದ್ರಂತ ಅವ್ರ ಸುತ್ತಾನೆ ಎಲ್ಲ ಓಡಾಡ್ತಿರ್ತಾರಲ್ಲ, ಇನ್ನೇನು ಮಾಡಕ್ ಆಗಲ್ಲ. ಬಿಟ್ರೆ ಯಾರ್ದು ಕಾಣಿಸಲ್ಲ, ಹಿಂದೆ ಹೋದ್ರೆ ಎಲ್ಲಾರ್ದು ಇರುತ್ತೆ ಅಷ್ಟೇ. TRP ಕಿಂಗ್. ಈಗ ನಿನ್ನೆ ಮೊನ್ನೆ ಈಗ ಒಂದು ವಾರದಿಂದ ಅಂದ್ರೆ ಏನು ಡೆವಿಲ್ ಮತ್ತೆ ಮಾರ್ಕ್ 2 ಟ್ರೈಲರ್ ಬಂದು ಇವೆರಡು ಅಂದ್ರೆ ಕಾಂಟ್ರವರ್ಸಿ ಆಗ್ತಾ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ.
ಏನು ಡೆವಿಲ್ ಗಿಂತ ಮಾರ್ಕ್ ಮೂವಿ ಜಾಸ್ತಿ ಟ್ರೈಲರ್ ಹೋಗಿದೆ ಹಾಗೆ ಹೀಗೆ. ನಾನು ಚೆಕ್ ಮಾಡ್ತಾನೆ ಇದ್ದೀನಿ ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್. ಅದು ನಮ್ ಕನ್ನಡ ಮೂವಿನೇ, ಇದು ನಮ್ ಕನ್ನಡ ಮೂವಿನೇ. ಯಾಕೆ ನಾವು ಭೇದ ಭಾವ ಮಾಡ್ಬೇಕು? ಅವತ್ತು ಅಣ್ಣವ್ರಿದ್ದಾಗಿಂದನೂ ಯಾವ್ದೇ ತರದಲ್ಲೂ ಇಲ್ಲ, ಇವತ್ತು ಯಾರಿಗೂ ಇದಿಲ್ಲ. ಅವ್ರವ್ರ ಪರ್ಸನಲ್ ಅವ್ರಿಗೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಬೇಡ, ಬಟ್ ನಮ್ಗೆ ಎಲ್ರಿಗೂ ಆಸೆ ಇದೆ ಆದಷ್ಟು ಬೇಗ ಸುದೀಪ್ ಅವರು ದರ್ಶನ್ ಅವರು ಒಂದಾಗ್ಲೇಬೇಕಂತ. ಏನೇ ಈಗ ಹೋದ್ರು ಬಿಡ್ಬೇಕಂತ. ಬಟ್ ಸಿನಿಮಾ ಅಂದ್ರೆ ಸಿನಿಮಾನೇ. ಮಾರ್ಕು ನೋಡಿದೀವಿ, ಅದನ್ನು ನೋಡ್ತೀವಿ, ಡೆವಿಲ್ಲು ನೋಡ್ತೀವಿ, ನಾಳೆ ಇನ್ನೊಂದು ಫಿಲಂ ಎಲ್ಲಾನು ನೋಡ್ತೀವಿ, 45 ನೋಡ್ತೀವಿ, ಎಲ್ಲಾ ನೋಡ್ತೀವಿ. ಬಟ್ ಕೆಲವು ಊಹಾಪೋಹಗಳು, ಸುಮ್ನೆ ಕೆಲವ್ರು ಮಾಡಕ್ ಕೆಲ್ಸ ಇರಲ್ವಲ್ಲ, ಕೆಲ್ಸ ಇಲ್ದರೇ ಮಾಡೋದು. ನಮ್ಗೆ ನಿಮ್ಗೆಲ್ಲ ತುಂಬಾ ಕೆಲ್ಸ ಇರುತ್ತೆ, ಏನ್ ಬೇಕು ಅದನ್ನ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತೀವಿ. ಎಲ್ಲಿ ಗಾಸಿಪ್ ಕ್ರಿಯೇಟ್ ಮಾಡ್ಬೇಕು, ಕೆಲವರು ಈ ಹೇಟರ್ಸ್ ಗಳು ಕುತ್ಕೊಂಡು ನೋಡಕ್ಕೆ, ಅದನ್ನೇ ರೀಲ್ಸ್ ನೋಡಕ್ಕೋ ಅಥವಾ ನ್ಯೂಸ್ ಅಲ್ಲಿ ನೋಡಕ್ಕೋ ಅಂತವ್ರು ಅಷ್ಟೇ ಮಾಡ್ತಾರೆ. ಬಿಟ್ರೆ ಮಾರ್ಕು ನಮ್ ಕನ್ನಡ ಮೂವಿ, ಡೆವಿಲು ನಮ್ ಕನ್ನಡ ಮೂವಿ. ನಮ್ದು ವರ್ಷ ಯಾವತ್ತು ಯಾರಿಗೂ ಏನನ್ನೂ ಅವರು ಇಂಡಸ್ಟ್ರಿ ವಿಷಯವಾಗಿ ಯಾವ್ದೇ ನೆಗೆಟಿವಿಟಿ ಆಗಿ ಮಾತಾಡಿಲ್ಲ. ನಾವು ಮಾತಾಡೋದ್ ಬೇಡ, ಎಲ್ರು ಸಪೋರ್ಟ್ ಮಾಡೋಣ. ಏನೇ ಕಾಂಟ್ರವರ್ಸಿ ಇರ್ಲಿ, ಎಷ್ಟೇ ವ್ಯೂಸ್ ಬರ್ಲಿ, ಆ ವ್ಯೂಸ್ ಗಳು ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ, ನಾವು ಡೆವಿಲ್ ಮೂವಿ ನೋಡ್ಬೇಕು, ನೆಕ್ಸ್ಟ್ ನಾವು ಮಾರ್ಕ್ ಮೂವಿನೂ ನೋಡ್ತೀವಿ. ಎಷ್ಟೋ ಜನ ಸುದೀಪ್ ಸರ್ ಫ್ಯಾನ್ಸ್ ಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ. ಒಳ್ಳೆಯವ್ರನ್ನ ಒಳ್ಳೆ ರೀತಿಲಿ ಬೆಳೆಸೋಣ ಅಷ್ಟೇ. ದರ್ಶನ್ ಅವ್ರ ಜೊತೆ ಬೆಳೆದಂತ ಅನೇಕ ಕಲಾವಿದರು ಕೈ ಕೊಟ್ಟ ದರ್ಶನ್ ಅವರಿಗೆ ಅನ್ಸುತ್ತೆ ನಿಮ್ಗೆ ಹಾಗಾದ್ರೆ? ಕೊಡ್ಲಿ ಬಿಡಿ, ಯಾರ್ ಬಿಟ್ರೆ ನಾವು ಬಿಡಲ್ವಲ್ಲ ಫ್ಯಾನ್ಸ್. ಸೆಲೆಬ್ರಿಟೀಸ್ ನಾವಲ್ವಾ? ಇವತ್ತು ಅವರ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇರೋದು, ಪ್ರಮೋಷನ್ ಮಾಡ್ತಿರೋದು, ಅವ್ರ ಹೆಸರು ಕೊಟ್ಟಿರೋ ನಾವೇ. ಸೆಲೆಬ್ರಿಟೀಸ್ ಬಿಟ್ರೆ ಬೇರೆ ಯಾರೇ ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಏನಿಲ್ಲ. ಬಟ್ ಅವ್ರಿಗೂ ಅವ್ರದೇದಂತ ಒಂದು ವೈಯಕ್ತಿಕ ಕಾರಣಗಳಿರುತ್ತೆ, ಅವ್ರಿಗೂ ಅವ್ರದಿಂದ ಪರ್ಸನಾಲಿಟೀಸ್ ಇರುತ್ತೆ. ನಾವು ಯಾರು ತಪ್ಪು ಅಂತ ಹೇಳಕ್ ಬರಲ್ಲ. ಬಟ್ ಅವ್ರನ್ನ ತಿರ್ಸೋ ಕೋಟ್ಯಾಂತರ ಜನಗಳಿದ್ದಾರೆ. ಯಾರೇ ಕೈ ಬಿಟ್ರು ನಾವಂತೂ ಕೈ ಬಿಡೋಂತ ಮಾತೇ ಇಲ್ಲ. ಇವತ್ತೆಲ್ಲ ಯಾವತ್ತಿಗೂ ಬಿಡಲ್ಲ ನಾವು ಅವ್ರನ್ನ. ಅದಕ್ಕೆ ತಾನೇ ಅವ್ರು ನಮ್ಮನ್ನ ಸೆಲೆಬ್ರಿಟೀಸ್ ಅಂತ ಇಲ್ಲಿ ಹಾಕೊಂಡಿರೋದು. ನಾವು ಅವ್ರನ್ನ ಇಲ್ಲೇ ಇಟ್ಕೊಂಡಿದೀವಿ. ಜೈ ಡಿ ಬಾಸ್, ಎಲ್ರು ಡೆವಿಲ್ ಗೆಲ್ಸೋಣ. ಯಾವ್ದೇ ಕನ್ನಡ ಸಿನಿಮಾ ಬಂದ್ರು ನಮ್ ದರ್ಶನ್ ಅವ್ರು ಹೇಳಿರೋ ತರ ಅದನ್ನ ಬೆಳ್ಸೋಣ, ಉಳ್ಸೋಣ. ಫಸ್ಟ್ ಡೆವಿಲ್ ಮೂವಿನ ಚೆನ್ನಾಗಿ ನೋಡಿ ಬೆಳ್ಸೋಣ. ಆದಷ್ಟು ಬೇಗ ನಮ್ ದರ್ಶನ್ ಹೊರಡೆ ಬರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಹೇಳಿ, ಡೆವಿಲ್ ಸಿನಿಮಾ ಇನ್ನೇನು 2 days ಇದೆ ಅಷ್ಟೇ. ಸರ್ 2 days ಇರ್ಲಿ 200 days ಇರ್ಲಿ, ಈ ಕ್ರೇಜ್ ಮಾತ್ರ ಯಾವತ್ತೂ ಅವ್ರಿಗೆ ನಿಲ್ಲಲ್ಲ. ಏನೇ ಯಾರೇ ಏನೇ ಹೇಳ್ಬೋದು, ಒಂದ್ ಸಾಂಗ್ ಅಲ್ಲಿ ಜಾಸ್ತಿ ಮಾತಾಡಕ್ ಇಷ್ಟಪಡಲ್ಲ. ಒಂದೇ ಸಾಂಗು, ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ, ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದೆ. ಅಷ್ಟೇ ಸರ್. ಇದ್ರಲ್ಲೇ ಯಾರಿಗೂ ಗೊತ್ತಾಗುತ್ತೆ ಅವ್ರ ಬಗ್ಗೆ ಕೆಟ್ಟದ್ ಮಾತಾಡೋರ್ಗೂ ಒಳ್ಳೇದಾಗ್ಲಿ, ಒಳ್ಳೇದ್ ಮಾತಾಡೋರ್ಗೂ ಒಳ್ಳೇದಾಗ್ಲಿ ಅಷ್ಟೇ. ತಾವೇನ್ ಹೇಳ್ತೀರಿ? ಸರ್ ಡಿ ಬಾಸ್ ಬೇಗ ಬೇಗ ಬರ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಅಷ್ಟೇ. ಬೇಗ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ. ನಮ್ ಡಿ ಬಾಸ್ ಫಿಲ್ಮ್ 100 days ಪಕ್ಕ ನಾವು ಹೋಗ್ಬೇಕು. ಫಸ್ಟ್ ದಿವಸ ನೋಡ್ತೀವಿ ಫಿಲ್ಮ್ ನ, ಖುಷಿಯಾಗಿ ಎಂಜಾಯ್ ಮಾಡ್ತೀವಿ. ನಮ್ ದಾವಣಗೆರೆಯಿಂದ ಇಲ್ಲಿಗೆ ಬಂದಿದ್ದೀರಿ? ಎಸ್. ಓಕೆ, ಏನ್ ಹೇಳ್ತೀರಿ? ನಮ್ ಡಿ ಬಾಸ್ಗೆ ಒಳ್ಳೇದಾಗ್ಲಿ, ಅವ್ರು ಬೇಗ ಆಚೆ ಬರ್ಲಿ ಅಂತ ಕಾಯ್ತಾ ಇದೀವಿ. ಅವ್ರು ಬಂದ್ರೆ ಅದಕ್ಕಿಂತ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಕಾಯ್ತಾ ಇದೀವಿ. ಬರ್ಲಿ, ಫಿಲ್ಮ್ ಅನ್ನ ಅದಕ್ಕಿಂತ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಣ. ಮಾಡ್ತೀರಾ?